ನಾರಾಯಣ ನಾರಾಯಣ ಹರೇ ಕೃಷ್ಣ. ತತ್ರಾಭವತ್ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯ ಗಾಮಟ ಮಾನೋನಪೇಕ್ಷಃ ಆಲಕ್ಷ್ಯಲಿಂಗೋ ನಿಜಲಾಭತುಷ್ಟೋ ಋತಚ್ಛಬಾಲೈ ರವಧೂತವೇಷಃ. ಇಲ್ಲಿ ತತ್ರ ಅಭವತ್ ಅನ್ನುವ ಧಾತುವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆಂದರೆ ಶುಕರು ಅಲ್ಲಿ ಬರಲಿಲ್ಲ. ಅವರು ಎಲ್ಲೆಲ್ಲೂ ಇದ್ದಾರೆ, ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರು ಎಲ್ಲಿದ್ದರೆ ಅದೇ ಅವರ ಜಾಗ. ಅನಪೇಕ್ಷಃ ಅಂದರೆ ಯಾವುದೇ ಆಪೇಕ್ಷೆ ಇಲ್ಲದವರು ಅಂತ ಅರ್ಥ ಅಲ್ಲ. ಅನಹ ವಾಯು, ಅನಪಃ ವಿಷ್ಣು, ಅನಂಪಾತೀತ ಅನಪಃ ಇತಿ ಅನಪೇಕ್ಷಃ. ಸದಾ ವಾಯು ಅಂದರೆ ಪ್ರಾಣದೇವನನ್ನು ರಕ್ಷಿಸುವ ವಿಷ್ಣುವಿನ ಚಿಂತನೆಯಲ್ಲಿ ಇರುವರು ಅಂತ ಅರ್ಥ. ಸರ್ವಸ್ವದಲ್ಲೂ ಆ ಭಗವಂತನನ್ನು ಕಾಣುವವರು ಅಂತ ಅರ್ಥ. ಅಂಥವರು ಸುಖಾವಧೂತರು. ಸುಖಾವಧೂತರು ಸದಾ ಭಗವಂತನ ಚಿಂತನೆಯಲ್ಲಿ ಇರ್ತಕ್ಕಂಥವರು, ಸರ್ವಸ್ವದಲ್ಲೂ ಆ ಭಗವಂತನನ್ನು ಕಾಣುತ್ತಕ್ಕಂಥವರು. ಹದಿಹರಿಯದ ವಯಸ್ಸು, ಅತ್ಯಂತ ಸುಂದರ ರೂಪ, ಅವಧೂತ ಸಂಚಾರಿಗಳು, ಆತ್ಮಾನಂದ ಸ್ಥಿತಿ, ದಿಗಂಬರಾವತಾರಿ. ಅವರಿಗೆ ಎಲ್ಲ ಗುರುತರಗಳನ್ನು ನೋಡಿ ಇವರು ಸುಖಮುನಿಗಳೇ ಅಂತ ಮುನಿಗಳೆಲ್ಲ ಗುರುತಿಸಿ ನಮಸ್ಕಾರ ಮಾಡ್ತಾರೆ. ಪರೀಕ್ಷಿತನಿಗೂ ಪರಿಚಯ ಮಾಡಿಸ್ತಾರೆ. ಪರೀಕ್ಷಿತ ಭಕ್ತಿ ಶ್ರದ್ಧೆಗಳಿಂದ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ತನ್ನ ಶಾಪದ ವಿಚಾರವನ್ನು ಅವರಿಗೆ ತಿಳಿಸಿ, ಇನ್ನು 7 ದಿನಗಳಲ್ಲಿ ನನಗೆ ಮೋಕ್ಷ ಸಿಗುವುದಕ್ಕೆ ಸಾಧ್ಯವೇ, ಅದನ್ನು ಪಡೆಯಕ್ಕೆ ಯಾವುದಾದರೂ ಮಾರ್ಗೋಪಾಯ ಇದ್ದರೆ ಹೇಳಿ, ನನಗೆ ನರಕ ಭಯವನ್ನು ದೂರ ಮಾಡಿ ಅಂತ ದೈನ್ಯತಾಭಾವದಿಂದ ಪ್ರಾರ್ಥನೆ ಮಾಡ್ತಾನೆ. ಸುಖ ಮಹರ್ಷಿಗಳು ಪರೀಕ್ಷಿತನಿಗೆ ಅಭಯವನ್ನು ಕೊಟ್ಟು, ರಾಜ ಯೋಚನೆ ಮಾಡಬೇಡ, ಭಾಗವತ ಪುರಾಣವನ್ನು ನಿನ್ನ ಮೇಲೆ ಹರಿಸ್ತೀನಿ. ಗಂಗಾ ನದಿ ಶರೀರದ ಕೊಳೆಯನ್ನು ತೊಳೆಯುವ ಹಾಗೆ ಈ ಭಾಗವತ ನಿನ್ನ ಪಾಪವನ್ನು ತೊಳೆಯುತ್ತೆ ಅಂತ ಧೈರ್ಯ ತುಂಬುತ್ತಾರೆ. ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವೇಯತ್ತಾಮಿಹ ಆಯುಷಃ ಮುಹೂರ್ತಾತ್ ಸಂಗಮುಶ್ಸೃಜ್ಯ ಗತವಾನ ಭಯಂ ಹರಿಂ. ಸುಖಮುನಿಗಳು ಹೇಳ್ತಾ ಇದ್ದಾರೆ, ಪರೀಕ್ಷಿತ, ಹಿಂದೆ ಖಟ್ವಾಂಗ ಅನ್ನೋ ರಾಜಋಷಿ ಇದ್ದ. ಅವನು ದೇವತೆಗಳಿಗೂ ರಾಕ್ಷಸರಿಗೂ ನಡೆದ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡ್ತಾನೆ. ದೇವತೆಗಳು ಸಂತೋಷ ಪಡ್ತಾರೆ. ಅವನಿಗೇನಾದರೂ ವರವನ್ನು ಕೇಳ್ಕೊ ಅಂದರು. ಆಗ ದೇವತೆಗಳೆಲ್ಲ ಸಂತೋಷ ಪಟ್ಟುಬಿಟ್ಟು, ವರ ಕೇಳು, ನಮ್ಗೆ ಇಷ್ಟೊಂದು ಸಹಾಯ ಮಾಡಿದೆ ಯುದ್ಧದಲ್ಲಿ ಅಂತ. ಆಗ ಕೇಳ್ತಾನೆ ಖಟ್ವಾಂಗ, ನನ್ನ ಆಯಸ್ಸು ಎಷ್ಟು ಅಂತ ಕೇಳ್ತಾನೆ. ಇನ್ನು 1 ಮುಹೂರ್ತ ಕಳೆಯುವಷ್ಟರಲ್ಲಿ ನಿನಗೆ ಸಾವು ನಿಶ್ಚಿತವಾಗಿದೆ ಅಂತ ದೇವತೆಗಳು ಹೇಳ್ತಾರೆ. ಇನ್ನೊಂದು ಮುಹೂರ್ತ ಮಾತ್ರ ನಿನಗಿರ್ತಕ್ಕಂಥದ್ದು, ನೀನು ಖಂಡಿತ ಸತ್ತೋಗ್ಬಿಡ್ತೀಯ. ಆ 1 ಮುಹೂರ್ತದಲ್ಲೇ ಖಟ್ವಾಂಗ ಸಾಧನೆ ಮಾಡಿ ಹರಿಸ್ಮರಣೆಯಿಂದ ಮೋಕ್ಷವನ್ನು ಪಡೀತಾನೆ. ಇರ್ತಕ್ಕಂಥದ್ದು ಒಂದೇ ಸಾಕು, ಒಂದೇ ಕ್ಷಣ ಸಾಕು. ಇವು ತುಂಬ ಸಮಯ ಸಿಕ್ಕಲೇ ಇಲ್ವಲ್ಲ ನನಗೆ ದೇವ್ರ ಸ್ಮರಣೆ ಮಾಡೋಕ್ಕೆ ಅನ್ನಬಾರ್ದು. 1 ಕ್ಷಣವೂ ಸಾಕು. ಕಣ್ಣು ಮುಚ್ಚಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡ್ತಂದರೆ ಭಕ್ತಿಯಾಗಿ ಒಂದೇ ಸಾಕು, ಒಂದಾವರ್ತಿ ಸಾಕು. ಇನ್ನು ನಿನಗೆ 1 ವಾರ ಕಾಲಾವಕಾಶ ಇದೆ ಕಣೆಯ ಪರೀಕ್ಷಿತ. ಆದರೆ ನೀನು 1 ಕ್ಷಣವನ್ನು ವ್ಯರ್ಥ ಮಾಡದೆ ಮೋಕ್ಷ ಸಾಧನೆಯಲ್ಲಿ ತೊಡಗು. ಆಗ ಖಂಡಿತ ನಿನಗೆ ಸದ್ಗತಿ ಸಿಕ್ಕೇ ಸಿಕ್ಕುತ್ತೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಾನು ನಿನಗೆ ಶ್ರೀಹರಿಯ ಕಥೆಗಳಿಂದ ಕೂಡಿರ್ತಕ್ಕಂತಹ ನಮ್ಮ ತಂದೆಯವರು ನನಗೆ ಉಪದೇಶ ಮಾಡಿರ್ತಕ್ಕಂಥ ಭಾಗವತವನ್ನೇ ಉಪದೇಶ ಮಾಡ್ತೀನಿ ನಿನಗೆ ಅಂತ ಹೇಳ್ತಾರೆ.
ತಕ್ಷಣ ಪರೀಕ್ಷಿತ ಗಂಗೆಯಲ್ಲಿ ಸ್ನಾನ ಮಾಡಿ ದರ್ಭಾಸನದ ತುದಿ ಪೂರ್ವಕ್ಕೆ ಬರುವ ಹಾಗೆ ಹಾಸಿ ತಾನು ಉತ್ತರಾಭಿಮುಖವಾಗಿ ಕುಳಿತು ಭಾಗವತ ಶ್ರವಣಕ್ಕೆ ಸಿದ್ಧನಾಗ್ತಾನೆ. ಈ ಶುಭ ಮುಹೂರ್ತದಲ್ಲಿ, ಈ ಶುಭಗಳಿಗೆನಲ್ಲಿ ಈ ದೇವತೆಗಳೆಲ್ಲ ಆಕಾಶದಿಂದ ಪುಷ್ಪವೃಷ್ಟಿ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ದೇವದುಂದುಭಿಗಳು ಮೊಳಗುತ್ತವೆ. ಮೊದಲು ಸುಖರು ಪರೀಕ್ಷಿತನಿಗೆ ವೈರಾಗ್ಯದ ಬಗ್ಗೆ ಉಪದೇಶ ಮಾಡ್ತಾರೆ. ಪರಮಾತ್ಮನನ್ನು ತಿಳ್ಕೋಬೇಕಾದರೆ, ಭಕ್ತಿ ಬರಬೇಕಾದರೆ ಮೊದಲು ವೈರಾಗ್ಯವನ್ನು ಕಲಿಬೇಕು. 108 ಆಸೆಗಳನ್ನಿಟ್ಟುಕೊಂಡು ಪರಮಾತ್ಮನನ್ನು ಸ್ಮರಣೆ ಮಾಡ್ತು ಅಂದರೆ ಸಾರ್ಥಕವಾಗುವುದಿಲ್ಲ. ಎಲ್ಲಾದ್ರ ಮೇಲೂ ವೈರಾಗ್ಯ ಬರಬೇಕು. ರಾಜ, ಈಗ ನಿನಗೆ ಮರಣ ಭಯದಿಂದ ವೈರಾಗ್ಯ ಉಂಟಾಗಿ ನೀನು ನಿನ್ನ ಲೌಕಿಕ ಜೀವನವನ್ನು ಬಿಟ್ಟು ಬಂದಿದ್ದೀಯ. ನಿನಗೆ ಮರಣ ಬಂದ್ಬಿಡುತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದೀಯ. ಆ ಹೆದರಿಕೆಯಿಂದ ನೀನು ಓಡಿ ಬಂದ್ಬಿಟ್ಟಿದೆ, ಎಲ್ಲವನ್ನು ಬಿಟ್ಬಿಟ್ಟು. ಸಂತೋಷ. ವೈರಾಗ್ಯ ಇಲ್ಲದೆ ಭಕ್ತಿ ಹುಟ್ಟಲ್ಲ. ಒಂದು ವೇಳೆ ವೈರಾಗ್ಯ ಇಲ್ಲದೆ ಭಾಗವತವನ್ನು ಕೇಳಿದರೆ ಅದು ಮನಸ್ಸಿನಲ್ಲಿ ಸ್ಥಿರವಾಗಿ ಕೂಡ ನಿಲ್ಲಲ್ಲ ಕಣಯ್ಯ. ಆದ್ದರಿಂದ ನಿನ್ನ ಮನಸ್ಸು ಒಂದು ಕ್ಷಣವೂ ವಿಚಲಿತವಾಗದೇ ಇರುವ ಹಾಗೆ ವೈರಾಗ್ಯವನ್ನು ಕಾಪಾಡಿಕೊ. ಹೆಂಡತಿ, ಮಕ್ಕಳು, ಸಂಸಾರ, ರಾಜ್ಯ ವ್ಯವಹಾರ ಮುಂತಾದ ಲೌಕಿಕ ವ್ಯವಹಾರಗಳ ಚಿಂತನೆಗಳನ್ನೆಲ್ಲ ನೀನು ಬಿಟ್ಬಿಡಬೇಕು ಅಂತ ವೈರಾಗ್ಯದ ಉಪದೇಶವನ್ನು ಮಾಡ್ತಾರೆ. ಹೌದು, ಮನಸ್ಸಿಗೆ ಬೇಸರ ಆದಾಗ ಅಥವಾ ಕೋಪ ಬಂದಾಗ ಯಾವುದೇ ವಸ್ತುವನ್ನು ಅಥವಾ ಯಾವುದೇ ವ್ಯಕ್ತಿಯನ್ನು ದೂರ ಮಾಡುವುದು ವೈರಾಗ್ಯ ಅಲ್ಲ ಅನ್ನೋದು ತಿಳ್ಕೋಬೇಕು ನಾವು. ಭಾಳಷ್ಟು ಜನಕ್ಕೆ ತುಂಬ ಕೋಪ ಬಂದ್ಬಿಟ್ಟು ನಾಳೆಯಿಂದ ಇದನ್ನು ನಾನು ತಿನ್ನಲ್ಲ, ನಾಳೆಯಿಂದ ನಾನು ನಿನ್ನ ಹತ್ರ ಮಾತಾಡೋಲ್ಲ, ಆ ಕ್ಷಣದ ಕೋಪ ಅಷ್ಟೇ. ಅದು ವೈರಾಗ್ಯ ಎಲ್ಲಾಗತ್ತದು. ಅದು ಕಳತನ ತಾನೆ. ಹಾಗಲ್ಲ, ಅದು ಇದ್ದುಕೊಂಡು ಅದನ್ನು ಕೋಪ ಬಂದು ಬಿಟ್ಟುಬಿಡ್ತಕ್ಕಂಥದ್ದಲ್ಲ. ಶುದ್ಧ ಮನಸ್ಸಿನಿಂದಲೇ ಬಿಡಬೇಕು. ಯಾವುದೇ ಸ್ಥಿತಿಯಲ್ಲೂ ಯಾವುದರ ಆಸೆಯೂ ಬೇಡ ಅಂತ ತೊರೀತಕ್ಕಂಥದ್ದು ನಿಜವಾದ ವೈರಾಗ್ಯ. ಯಾವ ಕೋಪ ಸ್ಥಿತಿಯಲ್ಲಾಗಲಿ, ಕೋಪ ಇಲ್ಲದೇ ಇದ್ದಾಗಲಾಗಲಿ ಎಲ್ಲವನ್ನ ತೊರೀಬೇಕು ಅಂತಕ್ಕಂಥದ್ದೇ ನಿಜವಾದ ವೈರಾಗ್ಯ. ವೈರಾಗ್ಯ ಬರಬೇಕಾದರೆ ಮೊದಲು ಇರುವುದನ್ನೆಲ್ಲ ತೃಪ್ತ ಜೀವನ ನಡೆಸುವುದನ್ನು ಕಲಿಬೇಕು ನಾವು. ಇರುವುದರಲ್ಲಿ ನಾವು ಏನು ಹೇಗಿದ್ದೀವೋ ಅದರಲ್ಲಿ ತೃಪ್ತಿಯಾಗಿರ್ತಕ್ಕಂಥ ಜೀವನ ನಡೆಸುತ್ತಾ ಇದ್ದಾಗ ವೈರಾಗ್ಯ ಬಂದ್ಬಿಡುತ್ತೆ. ಆದಷ್ಟು ಸರಳ ಜೀವನ ನಡೆಸಬೇಕು. ಪರೀಕ್ಷಿತ ಶುಕಬ್ರಹ್ಮರನ್ನು ಕುರಿತು ಹೇಳ್ತಾನೆ, ಮುಕ್ತಿ ಪಡಿಬೇಕಾದರೆ ಏನನ್ನು ಜಪ ಮಾಡಬೇಕು, ಶ್ರವಣ ಮಾಡಬೇಕು, ಪ್ರಾಣ ಹೋಗುವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾನೆ. ಮುಕ್ತಿಯನ್ನು ಪಡಿಬೇಕಾದ್ರೆ ಏನು ಮಾಡಬೇಕು, ಪ್ರಾಣ ಹೋಗುವ ಸಂದರ್ಭದಲ್ಲಿ ಏನು ಹೇಳಬೇಕು, ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನಾವು. ಪ್ರಾಣ ಹೋಗುವ ಸಂದರ್ಭದಲ್ಲಿ ನಾವು ಎಲ್ಲ ಮಕ್ಕಳನ್ನು ನೆನೆಸ್ಕೊಳ್ಳೋದು, ಯಾವುದೋ ಕೆಲಸ ಅಂದ್ಕೊಂಡಿದ್ದೆ ಆಗಲಿಲ್ಲ ಅನ್ನೋದು, ಅರ್ಧ ಮನೆ ಕಟ್ಟಬಿಟ್ಟೆ ಅದು ಆಗಲಿಲ್ಲ ಅನ್ನೋದು, ಆ ಕೋರ್ಟಲ್ಲಿ ಕೇಸ್ ಗೆಲ್ಲಿಲ್ಲ ಅನ್ನೋದು, ಹೀಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಯೋಚನೆಗಳೇನು ಮಾಡ್ತಾ ಇದ್ದರೆ ಪರಬ್ರಹ್ಮನಲ್ಲಿ ನೀನು ಸೇರೋದಿಲ್ಲ, ಪರಮಾತ್ಮನಲ್ಲಿ ನೀನು ಸೇರುವುದಿಲ್ಲ. ಎಲ್ಲವನ್ನ ಬಿಡಬೇಕು, ಎಲ್ಲ ಆಸೆಗಳನ್ನು ತೊರೆಯಬೇಕು, ಎಲ್ಲ ಥರಲ್ಲೂ ತೊರೆದು ಪರಮಾತ್ಮನಲ್ಲೇ ಲೀನಾಗಬೇಕು. ಶುಕಮುನಿ ಹೇಳ್ತಾರೆ, ಮುಮುಕ್ಷುಗಳು ಹರಿಯೊಬ್ಬನನ್ನೇ ಸ್ಮರಣೆ ಮಾಡಬೇಕು, ಅವನ ಬಗ್ಗೆ ತಿಳ್ಕೋಬೇಕು. ಎಲ್ಲ ಕೋರಿಕೆಗಳನ್ನು ಈಡೇರಿಸುವವನು ಅವನೊಬ್ಬನೇ, ಅವನೇ ಸರ್ವೇಶ್ವರ. ಅಂತ್ಯಕಾಲ ಹತ್ತಿರ ಬಂದಾಗ ಭಗವಂತನ ಚಿಂತನೆ, ಧ್ಯಾನಾದಿಗಳನ್ನು ಮಾಡಬೇಕು. ಧ್ಯಾನಕ್ಕೆ ಮೂಲವಾದ ಪ್ರಾಣಾಯಾಮ, ಪ್ರತ್ಯಾಹಾರಗಳಿಂದ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಅಕಾರ, ಉಕಾರ, ಮಕಾರಗಳ ಸಂಗಮವಾದ ಓಂಕಾರ ಶಬ್ದದಿಂದ ಮನಸ್ಸು ಕದಲದೆ ಇರುವ ಹಾಗೆ ಎಚ್ಚರ ವಹಿಸಬೇಕು. ಓಂಕಾರವನ್ನು ಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ತಾ ಮನಸ್ಸು ವಿಚಲಿತ ಆಗಬಾರ್ದು, ಕದಲದೇ ಇರಬೇಕು. ಪಂಚೇಂದ್ರಿಯಗಳು, ಮನಸ್ಸು
ತಮ್ಮದೇ ಆದ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾ ಇರುತ್ತವೆ. ಸಾಧಕನಾದವನು ಶರೀರ ಅನ್ನುವ ರಥವನ್ನು ಬುದ್ಧಿ ಅನ್ನುವ ಸಾರಥಿಯ ಮೂಲಕ, ಮನಸ್ಸೆಂಬ ಹಗ್ಗದಿಂದ, ಕುದುರೆಗಳೆಂಬ ಇಂದ್ರಿಯಗಳು ಭೋಗ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಇರುವ ಹಾಗೆ ಹಿಡಿದು ಎಳಿಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಪರಮಾತ್ಮನು ಸಾರಥಿ ಆಗ್ತಾನೆ. ಅದನ್ನು ಆ ಇಂದ್ರಿಯಗಳನ್ನು ಹಿಡ್ಕೊಂಡು ನಿಲ್ಲಿಸ್ತಾನೆ. ಪರಮಾತ್ಮನ ನಂಬಿದರೆ ಇಂದ್ರಿಯಗಳು ವಶವಾಗುತ್ತವೆ ಅನ್ನೋದಕ್ಕೂ ಒಂದು ಸಾಕ್ಷಿ. ಈ ಇಂದ್ರಿಯಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಬಂದಂಗೆಲ್ಲ ಓಡ್ತಾ ಇರುತ್ತವೆ ಕುದುರೆಗಳು. ಇದನ್ನು ಹಿಡಿದು ನಿಲ್ಲಿಸಬೇಕು ಮನಸ್ಸು. ಸಾಧಕನಾದವನು ಮರಣಕಾಲದ ಸಮಯದಲ್ಲಿ ಶ್ರಮ ಅಂದುಕೊಳ್ಳದೆ ಕಾಲುಗಳನ್ನು ಮಡಚಿ ಗುದಸ್ಥಾನದಲ್ಲಿ ಒತ್ತಿ ಹಿಡಿದು ಪ್ರಾಣಶಕ್ತಿಯನ್ನು ಷಟ್ಚಕ್ರಗಳ ಮೂಲಕ ಬ್ರಹ್ಮರಂಧ್ರಕ್ಕೆ ತರಬೇಕು. ಇದನ್ನು ಯೋಗಾಭ್ಯಾಸದಿಂದ ನಾವು ಕಲಿಬೇಕು. ಅದಕ್ಕೆ ನಾವು ದಿನ ಯೋಗವನ್ನು ಕಲಿಬೇಕು, ಯೋಗಾಸನಗಳನ್ನು ಕಲಿಬೇಕು, ಪ್ರಾಣಾಯಾಮವನ್ನು ಕಲಿಬೇಕು. ನಾವು ನಾಭಿ ಭಾಗದ ಮಣಿಪೂರಕ ಚಕ್ರದಲ್ಲಿರುವ ಪ್ರಾಣಶಕ್ತಿಯನ್ನು ಹೃದಯ ಭಾಗದ ಅನಾಹತ ಚಕ್ರ ತರಬೇಕು. ಇದು ನಾವು ಕಲಿಬೇಕು. ನಾವು ಸುಮ್ಮನೆ ಇಲ್ಲಿ ನಾವು ಕೇಳಿದ್ರೆ ಬರೋದಿಲ್ಲ. ಅಲ್ಲಿಂದ ಕಂಠದ ಕೆಳಭಾಗದಲ್ಲಿರುವ ವಿಶುದ್ಧ ಚಕ್ರಕ್ಕೆ ಪ್ರಾಣವಾಯುವನ್ನು ತರಬೇಕು. ಮನೋಜಯ ಹೊಂದಿರತಕ್ಕಂಥ ಸಾಧಕ ಆ ಪ್ರಾಣಶಕ್ತಿಯನ್ನು ತನ್ನ ಬುದ್ಧಿಯಿಂದ ಅನುಸಂಧಾನ ಮಾಡಿ ನಿಧಾನವಾಗಿ ಕಿರುನಾಲಿಗೆಯ ಹತ್ತಿರಕ್ಕೆ ತರಬೇಕು. ಅಲ್ಲಿವರೆಗೆ ಕರ್ಮಯೋಗಿಯಾಗಿ ಜೀವಿಸಿದ ಸಾಧಕ 2 ಮೂಗಿನ ರಂಧ್ರಗಳು, 2 ಕಣ್ಣು ಬಾಯಿಗಳಲ್ಲಿ ಪ್ರಾಣ ಸಂಚಾರ ಮಾರ್ಗವನ್ನು ಬಂಧಿಸಬೇಕು. ಆಮೇಲೆ ಕಿರುನಾಲಿಗೆ ಹತ್ತಿರ ಇರತಕ್ಕಂಥ ಪ್ರಾಣಶಕ್ತಿಯನ್ನು ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರಕ್ಕೆ ತರಬೇಕು. ನಂತರ ಪರಮಲಕ್ಷ್ಯವಾದ ಮೋಕ್ಷ ಸ್ವರೂಪವಾದ ಪರಬ್ರಹ್ಮನಲ್ಲಿ ಬುದ್ಧಿಯನ್ನು ಸ್ಥಿರವಾಗಿ ನಿಲ್ಲಿಸಿ ಕೆಲವು ನಿಮಿಷ ಅದೇ ಸ್ಥಿತಿಯಲ್ಲಿ ಇರಬೇಕು. ಹಾಗೆ ಮಾಡಿದ ಸಾಧಕ ಬ್ರಹ್ಮರಂಧ್ರವನ್ನು ಛೇದಿಸಿ ಪರಮಾತ್ಮನಲ್ಲಿ ಐಕ್ಯವಾಗ್ತಾನೆ. ಹೀಗೆ ಮರಣಕಾಲದಲ್ಲಿ ಸಾಧನೆ ಮಾಡಬೇಕು. ಅಥವಾ ಮನಸ್ಸಿನಲ್ಲಿ ಭಗವಂತನ ವಿರಾಟ್ ರೂಪವಾದ ಚಿಂತನೆ ಮಾಡಬೇಕು. ಭಗವಂತನ ಎಲ್ಲ ಅವಯವಗಳನ್ನು ಒಂದೇ ಸಾರಿ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದರೆ ಒಂದೊಂದು ಅಂಗಗಳಾಗಿ ಚಿಂತನೆ ಮಾಡಿ ನಂತರ ಎಲ್ಲ ಅಂಗಗಳನ್ನು ಏಕಕಾಲದಲ್ಲಿ ಚಿಂತನೆ ಮಾಡಬೇಕು. ವಿರಾಟ್ ರೂಪ ಅಂದರೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಲೋಕಗಳು ಬ್ರಹ್ಮಾಂಡದ ಒಳಗೆ ಭಗವಂತನಾದ ಶ್ರೀಹರಿಯ ಅವಯವಗಳ ರೂಪದಲ್ಲಿ ಅಡಗಿವೆ. ಪರಮಾತ್ಮನ ತಲೆಯಿಂದ ಹಿಡಿದು ಪಾದದವರೆಗೆ ತಲೆಯ ಮೇಲೆ ಸತ್ಯಲೋಕ, ಪಾದದಲ್ಲಿ ಪಾತಾಳಲೋಕ, ರಸಾತಲ ಕಾಲಿನ ಹಿಮ್ಮಡಿ, ಮಹಾತಲ ಕಾಲಿನ ಗಂಟು, ತಲಾತಲ ಮೀನಖಂಡ, ಸುತಲಲೋಕ ಮೊಣಕಾಲು, ವಿತಲ ಅತಲಗಳು ತೊಡೆಗಳು, ಸೊಂಟ ಭೂಲೋಕ, ಅಂತರಿಕ್ಷ ನಾಭಿ ಸರೋವರ, ಸ್ವರ್ಗಲೋಕ ಎದೆ ಭಾಗ, ಕತ್ತು ಮಹಾರ್ಲೋಕ, ಮುಖ ಜನಲೋಕ, ಹಣೆ ತಪೋಲೋಕ. ದೇವತೆಗಳು ಅವನ ಬಾಹುಗಳ ಪಂಚೇಂದ್ರಿಯಗಳಲ್ಲಿ ಸೂರ್ಯ ಬಲಗಣ್ಣು, ಚಂದ್ರ ಎಡಗಣ್ಣು, ಹೀಗೆ ತನ್ನ ಅಂಗಾಂಗಗಳಲ್ಲಿ ಸಮಸ್ತ ಲೋಕಗಳನ್ನು ಸಮಸ್ತ ದೇವತೆಗಳನ್ನು ಧರಿಸಿರ್ತಕ್ಕಂಥ ಪರಮಾತ್ಮ ಸ್ವರೂಪವನ್ನು ಧ್ಯಾನ ಮಾಡ್ತಕ್ಕಂಥದ್ದೇ ವಿರಾಟ್ ರೂಪ. ಅದೇ ನಿಜವಾದಂಥ ಧ್ಯಾನ. ಇಲ್ಲಿಗೆ ಬರಬೇಕಾದ್ರೆ ನಾವು ಇಷ್ಟಪಟ್ಟದ ದೇವತೆಯನ್ನು ಮೊದಲು ಧ್ಯಾನ ಮಾಡ್ತಾ ಹೋಗ್ಬೇಕು. ನಾವು ನಾರಾಯಣ 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 ಹರೇ ಕೃಷ್ಣ.